Environment Day we celebrating every year on which month and which day? Date? Yeah. Actually, the date is 5th June of every year we are going to celebrating Environment Day. Understand? But due to some problems, we are celebrating today. ಗೊತ್ತಾಯ್ತಲ್ಲ? Huh? So what is the importance of Environment Day? Why do we celebrate Environment Day every day, every year? Anybody knows? 4th standard and 5th standard students. Ranveer, say. Come and hear. Say it loudly. Why do we celebrate? Because we keep our earth clean and safe. Wow, super, very good. Next, anybody? Environment is very important for all of us. Without environment, we cannot live. Understand? That is why we should grow plants. What is the importance of plants? Huh? It gives us oxygen. Very good. That is the it gives oxygen. Without oxygen, we cannot live. Understand? ಆಕ್ಸಿಜನ್ ಇಲ್ಲದೆ ನಾವು ಬದುಕಲಿಕ್ಕೆ ಆಗತ್ತೆ. ಅದಕ್ಕೆ ನಾವು ಮರಗಳನ್ನ ಬೆಳೆಸ್ಬೇಕು. ಎಲ್ಲರೂ ಬೆಳೆಸ್ತೀರಿ ಮರಗಳನ್ನ. ಮನೆ ಮುಂದ್ಗಡೆ ಪ್ಲಾಂಟೇಶನ್ ಮಾಡ್ಬೇಕು, ಅಂದ್ರೆ ಮರಗಳನ್ನ ಬೆಳೆಸ್ಬೇಕು. ಬೆಳೆಸ್ತೀರಿ ಇವತ್ತಿಂದ? ಎಲ್ಲರೂ ನಿಮ್ಮ ಮನೆ ಮುಂದೆ ಒಂದು ಪಾಟ್ ಇಟ್ಕೊಂಡು, ಇಲ್ಲಾಂದ್ರೆ ಮನೆ ಮುಂದೆ ಕಂಪೌಂಡ್ ಇರ್ತಲ್ಲ, ಅಲ್ಲಿಗೆ ಎಲ್ಲರೂ ಇನ್ನು ಒಂದೊಂದು ಪ್ಲಾಂಟ್ ಅನ್ನು ಮಾಡಿ ಅದಕ್ಕೆ ನಿಮ್ಮ ಹೆಸರು ಬರಿಬೇಕು. ನೀವು ಹೆಂಗೆ ಗ್ರೋ ಆಗ್ತೀರಾ ಅದು ನೀವು ಹಂಗೆ ಗ್ರೋ ಆಗುತ್ತೆ. ಬಟ್ ನಿಮ್ಗಿಂತ ಫಾಸ್ಟ್ ಆಗಿ ಬೆಳೆಯುತ್ತೆ. ಅದರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ, ಏರ್ ಪೊಲ್ಯೂಷನ್ ತಡೆಯುತ್ತೆ. ಹೌದಿಲ್ಲ? ನಾವು ಬಿಟ್ಟಿರೋ ಕಾರ್ಬನ್ ಡೈಆಕ್ಸೈಡ್ ಅದು ತಗೊಳುತ್ತೆ, ಆಕ್ಸಿಜನ್ ನಮಗೆ ಕೊಡುತ್ತೆ. ಗೊತ್ತಾದ? ಅದ್ರ ಫುಡ್ ಏನಿದೆ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ತಗೊಂಡು ನಮಗೇನು ಕೊಡುತ್ತೆ? ಆಕ್ಸಿಜನ್ ಕೊಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕಲ್ಲ. ಇವತ್ತಿಂದ ಎಲ್ಲರೂ we should protect plants, trees. Okay, can we celebrate by planting the plant? Yes. Madam, anything wants to share? Baki madam. ಹೀಗೆ ಈ ಗಿಡ ನೆಡೋಣ ಎಲ್ರು. ಆಮೇಲೆ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ನೋಡಿದೆ, ಇದು ಮಟ್ಟಿ ಇದೆಯಲ್ಲ, ಮಡ್. ಇದು ಮಡ್ಡಲ್ಲಿ ನಾವು ಡೈಲಿ ಮಡ್ಡನ್ನು ಮುಟ್ಟಬೇಕು. ಆಮೇಲೆ ಎಲ್ಲರೂ ನೀವು ಶೂ ಹಾಕೊಂಡು ಅಡ್ಡಾಡ್ತೀರಿ, ಹೌದಿಲ್ಲ? ನೀವು ಮನೆ ಮುಂದೆ ಎಲ್ಲಿ ವಾಕ್ ಮಾಡ್ತಿರ್ತಿರಲ್ಲ, ವಿತೌಟ್ ಬೇರ್ ಶೂಲ್ಲೇ ಅಡ್ಡಾಡ್ಬೇಕು. ಅದ್ರ ಅಡ್ಡಾಡಿದ್ರಿಂದ ಏನಾಗ್ತದ? ಪಂಚಭೂತಗಳ ಗೊತ್ತಿದೇನ? ಆ ಪಂಚಭೂತಗಳಿಂದ ಶರೀರ ನಿರ್ಮಾಣ ಆಗಿರೋದು. ಅದರಿಂದ ನಿಮ್ಗೆ ಏನಾಗುತ್ತೆ? ಕೋಲ್ಡು, ಕಾಫು ಡೌನ್ ಆಗುತ್ತೆ, ಜ್ವರಗಳು ಬರಂಗಿಲ್ಲ. ಬಟ್ ಎಲ್ಲರೂ ನಾವು ಬೆಳಿಗ್ಗೆ ಮನೆಯಿಂದ ಬಿಟ್ಟಿವಿ ಅಂತಂದ್ರೆ ಪ್ಯಾಕ್ ಆಗಿಬಿಡ್ತೀವಿ ಎಲ್ಲ, ಟಾಪ್ ಟು ಬಾಟಮ್. ಅದರಿಂದ ಎಲ್ರಿಗೂ ನಿಮಗೆ ಕಾಯಿಲೆ ಬರೋದು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆಮೇಲೆ ಇನ್ನೊಂದು ಕೈಂಡ್ ಇನ್ಫಾರ್ಮೇಶನ್, ಫ್ರಮ್ ಟುಮಾರೋ ಆನ್ವರ್ಡ್ಸ್ ಇನ್ ಅವರ್ ಕ್ಯಾಂಪಸ್ ವಿ ಬ್ಯಾನ್ಡ್ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ಯಾರು ತಗೊಳಂಗಿಲ್ಲ, ಗೊತ್ತಾಯ್ತು? ನಿಮ್ಮ ಬರ್ಡೇ ಗಿಡೇ ಸೆಲೆಬ್ರೇಷನ್ ಮಾಡಿದರೆ ಯಾರು ಚಾಕ್ಲೇಟನ್ನು ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ. ಯಾಕಂದರೆ ಅದರಿಂದ ಏನಾಗ್ತಾ ಇದೆ? ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಬರ್ತಾ ಇದೆ. CBSE ಸರ್ಕ್ಯುಲರ್ ಬಂದಿದ್ದಾರೆ ಎಲ್ಲ ಸ್ಕೂಲ್ಗಳಿಗೂ, ಕಂಪಲ್ಸರಿ ಮಾಡಬೇಡ್ದು ಅಂತೇಳಿ. ಆಮೇಲೆ ಕೇಕ್ ತಂದು ಕಟ್ಟಿಂಗ್ ಮಾಡೋಂಗಿಲ್ಲ, ಚಾಕ್ಲೇಟ್ಸ್ ತರೋಂಗಿಲ್ಲ ಇಲ್ಲಿ ಸ್ಕೂಲಿಗೆ. ಸ್ಕೂಲಲ್ಲಿ ಅದು ರ್ಯಾಪರ್ ಕಂಡ್ರೆ ನಾನು ಎಲ್ರಿಗೂ ಪನಿಷ್ಮೆಂಟಾಗಿ ಕೊಡ್ತೀನಿ ನೋಡಿ. ಗೊತ್ತಾಯಿತು? ಅದನ್ನು ಸ್ಟ್ರಿಕ್ಟಾಗಿ ಸ್ವಲ್ಪ ಫಾಲೋ ಮಾಡಬೇಕು ರೀ ಮೇಡಮ್. ಏನು ಈಗ ಡಿಪಾರ್ಟ್ಮೆಂಟಿಂದ ಸರ್ಕ್ಯುಲರ್ ಬರುತ್ತೆ ಅದೀಗ, ಈ ವರ್ಷದ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅವರು. ಯಾಕಂದರೆ ಟೈಪ್ 2 ಡಯಾಬಿಟೀಸು ಭಾಳ ಇದಾರಂತೆ, 40% ಇದಾರಂತೆ ಚಿಲ್ಡ್ರನ್ಸ್. ಅದಕ್ಕೆ ಸ್ಟ್ರಿಕ್ಟಾಗಿ ಅದನ್ನು ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಬಂದಿದೆ. ಅದಕ್ಕೆ ಯಾರು ಚಾಕ್ಲೇಟ್ಸು ತಿನ್ನಬಾರ್ದು. ಚಾಕ್ಲೇಟ್ಸ್ ಬದಲಾಗಿ ಏನು ತಿನ್ನಬೇಕು? ವೆರಿ ಗುಡ್. ಫ್ರೂಟ್ಸ್ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ, ಚಾಕ್ಲೇಟನ್ನು ತಿನ್ನಬೇಡಿ. Hey, stop talking.
ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವುದರ ಮೂಲಕ ಆಚರಣೆಯನ್ನು ಮಾಡಲಾಯಿತು. ಅವರಿಗೆ ನಮ್ಮ ಎಲ್ಲ ಶಿಕ್ಷಕರಿಂದ ಮಕ್ಕಳ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಸರಿ ಕಣ್ಣು ಸರಿ